ಇವ್ರು ಯಾಕಪ್ಪ ಈ ತರ ಹೊಡಿತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದೀರಾ? ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ನನ್ನ ಫ್ರೆಂಡ್ ಮೀನ್ ಹಿಡಿಯೋಣ ಅಂತ ನಮ್ಮೂರ್ಗ್ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಒಂದು ಹಾವು ಸತ್ ಬಿದ್ದಿತ್ತು. ಹಾವನ್ನ ಎತ್ತಿ ಸೈಡ್ ಬಿಸಾಕು ಅಂದ್ರೆ ಅವ್ನು ಆಡೋ ಅವ್ ತರ ಕಣ್ಣ ನೋಡಿ. ಕಡ್ಡಿ ಹೊಡೆದೋದ್ರು ಪರವಾಗಿಲ್ಲ, ಆದ್ರೆ ನಾನು ಇವತ್ತು ಸೈಡ್ಗೆ ತಾಕ್ಲೇಬೇಕು ಅಂತ ಅನ್ಕೊಂಡು ಅವನ ಎತ್ತಿ ಸೈಡ್ಗೆ ಹಾಕ್ಬಿಟ್ಟ. ಮೀನ್ ಹಿಡಿಯನಂತ ಹೋಗಿರೋ ನಮ್ಗೆ ಎಷ್ಟೊತ್ತಾದ್ರೂ ಮೀನೇ ಸಿಗ್ತಾ ಇರ್ಲಿಲ್ಲ. ಇಲ್ಲಿ ಮೀನ್ ಸಿಕ್ಕಿಲ್ಲ ಅಂದ ತಕ್ಷಣ ಮೀನೇ ಇಲ್ಲ ಅಂತ ಅನ್ಕೊಂಬಿಡಿ. ಮೀನೆಲ್ಲ ಇತ್ತು, ಚಿಕ್ಕದಲ್ಲ ದೊಡ್ಡದಾಗೆ ಇತ್ತು, ಆದ್ರೆ ನಮಗ್ ಸಿಕ್ಕಿರ್ಲಿಲ್ಲ ಅಷ್ಟೇ. ಅದಕ್ಕೆ ಇನ್ನೂ ಸ್ವಲ್ಪ ಮುಂದೆ ಹಿಡಿಯೋಣ ಅಂತ ಈ ಜಾಗಕ್ಕೆ ಬಂದ್ವಿ. ಇಲ್ಲಿ ಮೀನ್ಗಳೆಲ್ಲ ದೊಡ್ಡದಾಗಿರೋದ್ರಿಂದ ಗಾನದಲ್ಲಿ ಹಿಡಿಯೋದ್ ಬೇಡ, ಕ್ಯಾಟ್ರಿ ಬಿಲಲ್ಲೇ ಹೊಡೆದು ಹಿಡಿತೀನಿ ಅಂತ ಕ್ಯಾಟ್ರಿ ಬಿಲಲ್ಲಿ ಹೊಡಿತಿದ್ದ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಮೀನ್ಗಳೆಲ್ಲ ಇದ್ಯಾ ಇಲ್ವಾ ಅಂತ ಕಡ್ಡಿ ಹಾಕಿ ಚೆಕ್ ಮಾಡ್ತಿದ್ದ. ಅಲ್ಲೇನು ಮೀನ್ಗಳಿಲ್ಲ ಅಂತ ಗೊತ್ತಾಗಿ ಈ ಪ್ಲೇಸ್ ಬಂದ್ವಿ. ಇಲ್ಲಿಗೆ ಬಂದ್ಮೇಲೆ ಚಿಕ್ಕದೇ ಆಗಿದ್ರು ಅಟ್ಲೀಸ್ಟ್ 7-8 ಮೀನಾದ್ರೂ ಹಿಡಿದಿದ್ವಿ. ಚಿಕ್ಕದೆಲ್ಲ ಬೇಡ ಬ್ರೋ, ಕೂಡ್ಲು ಕೆರೆಗೆ ಹೋಗೋಣ, ದೊಡ್ಡದಾಗೆ ಮೀನ್ಗಳು ಹಿಡ್ಕೊಂಬರೋಣ ಅಂತ ಎಲ್ಲಾರು ಹೋಗಿದ್ವಿ. ಈ ಕೆರೆಗೆ ಬಂದ್ಮೇಲೆನೆ ಬ್ರೋ ಅಸಲಿ ಆಟ ಶುರು ಆಗಿದ್ದು. ಇಲ್ಲಿಗೆ ಬಂದಿರೋ ಲೊಕೇಶನ್ ನೋಡಿದ್ರೆ ಏನಪ್ಪಾ ಇದು ಕಾಡ್ಗೆ ಬಂದಷ್ಟು ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಅಲ್ಲಿ ಊರಲ್ಲಿರೋ ಫ್ರೆಂಡ್ಸ್ ಹೇಳಿದ್ರು ಕಾಡ್ ತರ ಅಲ್ಲ ಬ್ರೋ ಇದು ಕಾಡೆ ಅಂತ. ಹೆಂಗೋ ಮೀನ್ ಹಿಡಿಯೋ ನೆಪದಲ್ಲಿ ಕಾಡ್ಗಾದ್ರೂ ಬಂದಿದೀವಿ ಅಂತ ನಾನ್ ಖುಷಿ ಆಗಿದ್ರೆ, ಇಲ್ಲಾದ್ರೂ ದೊಡ್ಡ ಮೀನ್ ಹಿಡಿಲೇಬೇಕು ಅಂತ ನಮ್ ದಿನೇಶ ಮೀನ್ ಹಿಡಿಯೋಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಿದ್ದ. ಬೆಂಗಳೂರಿಂದ ಮೀನ್ ಹಿಡಿಯೋಕೋಸ್ಕರ ನನ್ನ ಫ್ರೆಂಡ್ ಬಾಲನ ಕರ್ಕೊಂಡ್ ಬಂದಿದ್ದೆ. ಇಲ್ಲಿ ಮೀನ್ ಹಿಡಿಯೋಕೋಸ್ಕರ ಎಲ್ಲಾನು ಕ್ಲೀನ್ ಮಾಡ್ತಿದ್ರೆ ಅಲ್ಲೊಬ್ಬ ಮೀನ್ ಹಿಡಿಯೋ ಜಾಗದಲ್ಲೇ ಈಜಾಡ್ತಿದ್ದ. ಇವನ್ ಕಾಟ ತಡೆಯಕ್ಕಾಗಲ್ಲ ಅಂತ ಹೇಳಿ ಬೇರೆ ಕಡೆ ಮೀನ್ ಹಿಡಿಯೋಣ ಅಂತ ಡಿಸೈಡ್ ಮಾಡಿದ್ವಿ. ಇದ್ರ ಮೇಲೆನೆ ಮಜಾ ಜಾಸ್ತಿ ಇರೋದು. ಅಲ್ಲಿ ಏನೇನೆಲ್ಲ ನಡೀತು, ಏನೇನೆಲ್ಲ ಮಾಡಿದ್ರು ಅಂತ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಯಾರೆಲ್ಲ ನನ್ನ ಫಾಲೋ ಮಾಡಿಲ್ವೋ ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನಗೆ ಸಪೋರ್ಟ್ ಮಾಡ್ಬೇಕು ಅನ್ಸಿದ್ರೆ ಈ ವಿಡಿಯೋನ ರೀಪೋಸ್ಟ್ ಮಾಡಿ. ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಟಾಟಾ ಬಾಯ್. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ.